ಸ್ಟೂಡೆಂಟ್ಸ್, ಇದು 8ನೇ ತರಗತಿಯ ಗಣಿತ ಅಧ್ಯಾಯ 4 ದತ್ತಾಂಶಗಳ ನಿರ್ವಹಣೆ. ಇದರಲ್ಲಿ ಅಭ್ಯಾಸ 4.1ರಲ್ಲಿ ಲೆಕ್ಕಗಳನ್ನು ಬಿಡಿಸೋಣ. ಮೊದಲನೇ ಲೆಕ್ಕ, ಒಂದು ಗುಂಪಿನ ಯುವಜನರಿಗೆ ಯಾವ ರೀತಿಯ ಸಂಗೀತ ಇಷ್ಟವೆಂಬುದರ ಬಗ್ಗೆ ಒಂದು ಸಮೀಕ್ಷೆ ಮಾಡಲಾಯಿತು. ಪಕ್ಕದ ಪೈ ಚಾರ್ಟ್ ಈ ಸಮೀಕ್ಷೆಯ ಫಲಿತಾಂಶವನ್ನು ತೋರಿಸುತ್ತದೆ. ಈ ಪೈ ಚಾರ್ಟ್ನ ಆಧಾರದ ಮೇಲೆ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ. ಈಗ ಇಲ್ಲೊಂದು ಪೈ ಚಾರ್ಟ್ ಕೊಟ್ಟಿದ್ದಾರೆ. ಪೈ ಚಾರ್ಟ್ನಲ್ಲಿ ಒಂದೊಂದು ಸಂಗೀತವನ್ನ ಎಷ್ಟೆಷ್ಟು ಜನರು, ಶೇಕಡ ಎಷ್ಟು ಜನರು ಇಷ್ಟಪಟ್ಟಿದ್ದಾರೆ ಅಂತ ಗುರುತಿಸಿದ್ದಾರೆ. ಇಲ್ಲಿ ಶಾಸ್ತ್ರೀಯ ಸಂಗೀತವನ್ನ 10% ಜನ ಇಷ್ಟಪಟ್ಟಿದ್ದಾರೆ, ಅರೆಶಾಸ್ತ್ರೀಯ ಸಂಗೀತವನ್ನು 20% ಇಷ್ಟಪಟ್ಟಿದ್ದಾರೆ, ಸುಗಮ ಸಂಗೀತವನ್ನು 40% ಇಷ್ಟಪಟ್ಟಿದ್ದಾರೆ, ಜಾನಪದ ಸಂಗೀತವನ್ನು 30% ಇಷ್ಟಪಟ್ಟಿದ್ದಾರೆ. ಈ ಚಾರ್ಟ್ನ ಆಧಾರದ ಮೇಲೆ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಬೇಕು ಅಂತ ಹೇಳಿದ್ದಾರೆ. ಪ್ರಶ್ನೆ ಏನಂತ ನೋಡೋಣ. ಒಂದನೇ ಪ್ರಶ್ನೆಯಲ್ಲಿ ಮೊದಲನೇ ಉಪಪ್ರಶ್ನೆ, 20 ಜನರು ಶಾಸ್ತ್ರೀಯ ಸಂಗೀತವನ್ನು ಇಷ್ಟಪಟ್ಟರೆ ಎಷ್ಟು ಜನರನ್ನು ಸಮೀಕ್ಷೆ ಮಾಡಲಾಯಿತು. ಈಗ ಶಾಸ್ತ್ರೀಯ ಸಂಗೀತ ಇಷ್ಟಪಟ್ಟವರು ಪೈ ಚಾರ್ಟ್ ನಲ್ಲಿ 10% ಕೊಟ್ಟಿದ್ದಾರೆ, ಆದ್ರೆ ಇಲ್ಲಿ ಜನಸಂಖ್ಯೆ ಕೊಟ್ಟಿದ್ದಾರೆ. 20 ಜನರು ಶಾಸ್ತ್ರೀಯ ಸಂಗೀತವನ್ನು ಇಷ್ಟಪಟ್ಟರೆ ಅಂದ್ರೆ 10% ಅಂತ ಹೇಳಿದ್ರೆ 20 ಜನರು ಅಂತ ಕೊಟ್ಟಿದ್ದಾರೆ. ಒಟ್ಟು ಎಷ್ಟು ಜನರನ್ನು ಸಮೀಕ್ಷೆ ಮಾಡಲಾಯಿತು. ಶಾಸ್ತ್ರೀಯ ಸಂಗೀತವನ್ನು ಇಷ್ಟಪಡುವವರು 10% ಜನರಿದ್ದಾರೆ. ಶಾಸ್ತ್ರೀಯ ಸಂಗೀತವನ್ನು ಇಷ್ಟಪಡುವವರ ಸಂಖ್ಯೆ 20 ಇದೆ. ಆದ್ದರಿಂದ ಒಟ್ಟು ಎಷ್ಟು ಜನರನ್ನು ಸಮೀಕ್ಷೆ ಮಾಡಲಾಯಿತು. ಶಾಸ್ತ್ರೀಯ ಸಂಗೀತವನ್ನು ಇಷ್ಟಪಡುವವರು 10% ಇದ್ದಾರೆ. 10% ಅಂದ್ರೆ 20 ಜನರು ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಎಷ್ಟು ಜನರನ್ನು ಸಮೀಕ್ಷೆ ಮಾಡಲಾಯಿತು ಅಂತ ಕೇಳಿದ್ದಾರೆ. ಈಗ ಅವ್ರ ಲೆಕ್ಕದಲ್ಲಿ 10% ಅಂದ್ರೆ 20 ಜನರು. ಹಾಗಾದ್ರೆ 100% ಅಂದ್ರೆ ಎಷ್ಟು ಅಂತ ಕಂಡುಹಿಡಿಯಬೇಕಾಗಿದೆ. ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 20 × 100 ಡಿವೈಡ್ ಬೈ 10 ಮಾಡಿದ್ರೆ 10 ಆಯ್ತು, 20 200 ಹೀಗೆ ಉತ್ತರ ಬರ್ತದೆ. ಅದನ್ನೇ ಇಲ್ಲಿ ಮಾಡಲಾಗಿದೆ. 10% ಅಂದ್ರೆ 20 ಜನರು, ಅದರ ಶೇಕಡ ಎಷ್ಟು ಅಂದ್ರೆ 100 × 20 ಡಿವೈಡ್ ಬೈ 10 ಅಂತ ಬರ್ಕೊಂಡಾಗ 10 ಹೋಯ್ತು, 10 ಉಳಿತು. 10 × 20 ಅಂದ್ರೆ 20 200. ಒಟ್ಟು 200 ಜನರನ್ನು ಸಮೀಕ್ಷೆ ಮಾಡಲಾಯಿತು. ಈ ಪೈ ನಕ್ಷೆಯಲ್ಲಿ ಶಾಸ್ತ್ರೀಯ ಸಂಗೀತವನ್ನು ಇಷ್ಟಪಡುವ 10% ಅಂತ ಕೊಟ್ಟಿದ್ದಾರೆ. 10% ಅಂತ ಹೇಳಿದ್ರೆ 200 ಜನರು ಅಂತ ಉತ್ತರ ಬಂದಿದೆ. ಅಂದ್ರೆ ಒಟ್ಟು 200 ಜನರನ್ನು ಸಮೀಕ್ಷೆ ಮಾಡಲಾಗಿದೆ ಅಂತ ಉತ್ತರ. ಎರಡನೇ ಪ್ರಶ್ನೆ, ಗರಿಷ್ಠ ಜನ ಇಷ್ಟಪಡುವ ಸಂಗೀತ ಪ್ರಕಾರ ಯಾವುದು. ಈಗ ಪೈ ಚಾರ್ಟ್ ನಲ್ಲಿ ನೋಡಿದ್ರೆ ಶಾಸ್ತ್ರೀಯ ಸಂಗೀತ 10%, ಅರೆ ಶಾಸ್ತ್ರೀಯ ಸಂಗೀತ 20%, ಜಾನಪದ ಸಂಗೀತ 30%, ಸುಗಮ ಸಂಗೀತ 40% ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ನಮಗೆ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲದಕ್ಕಿಂತ ಹೆಚ್ಚಿಗೆ ಅಂದ್ರೆ 40% ಇದೆ. 40% ಯಾವ್ದ್ರದ್ದು ಸುಗಮ ಸಂಗೀತ. ಸುಗಮ ಸಂಗೀತವನ್ನು ಇಷ್ಟಪಡುವವರು 40% ಇದ್ದಾರೆ. ಎಲ್ಲಾ ಸಂಗೀತಗಳಿಗಿಂತ ಹೆಚ್ಚು ಪರ್ಸೆಂಟ್ 40 ಇರೋದ್ರಿಂದ ಸುಗಮ ಸಂಗೀತ 40% ಇದೆ ಅಂತ ಬರಿಬಹುದು. ಆದ್ರಿಂದ ಸುಗಮ ಸಂಗೀತವನ್ನು ಗರಿಷ್ಠ ಜನರು ಇಷ್ಟಪಡುತ್ತಾರೆ. ಗರಿಷ್ಠ ಅಂದ್ರೆ ಹೆಚ್ಚು ಜನರು ಸುಗಮ ಸಂಗೀತವನ್ನು ಇಷ್ಟಪಡುತ್ತಾರೆ. ಈಗ ಒಂದನೇ ಲೆಕ್ಕದಲ್ಲಿ ಮೂರನೇ ಉಪಪ್ರಶ್ನೆ, ಒಂದು ಕ್ಯಾಸೆಟ್ ಸಂಸ್ಥೆ 1000 ಸಿಡಿಗಳನ್ನು ಉತ್ಪಾದಿಸಿದರೆ ಪ್ರತಿ ಪ್ರಕಾರದ ಎಷ್ಟು ಸಿಡಿಗಳನ್ನು ಅವರು ಉತ್ಪಾದಿಸಬೇಕು. ಈಗ ಒಂದು ಕ್ಯಾಸೆಟ್ ಸಂಸ್ಥೆ 1000 ಸಿಡಿಗಳನ್ನು ಉತ್ಪಾದನೆ ಮಾಡಿದೆ. ಅದರಲ್ಲಿ ನೀವಿಲ್ಲಿ ನೋಡಿದ್ರಿ 30% ಜಾನಪದ, 40% ಸುಗಮ ಸಂಗೀತ, 20% ಅರೆ ಶಾಸ್ತ್ರೀಯ, 10% ಶಾಸ್ತ್ರೀಯ ಸಂಗೀತ ಹೀಗೆ ಡಿವೈಡ್ ಆಗಿದೆ. ಒಟ್ಟು ಎಲ್ಲಾ ಕೂಡಿ 1000 ಕ್ಯಾಸೆಟ್ ಅನ್ನು ತಯಾರು ಮಾಡಿದ್ದಾರೆ. ಈಗ ಸುಗಮ ಸಂಗೀತಕ್ಕೆ 40% ಅಂದ್ರೆ ಎಷ್ಟು ಕ್ಯಾಸೆಟ್, ಜನಪದಕ್ಕೆ 30% ಅಂದ್ರೆ ಎಷ್ಟು ಕ್ಯಾಸೆಟ್, ಶಾಸ್ತ್ರೀಯ ಸಂಗೀತಕ್ಕೆ 10% ಅಂದ್ರೆ ಎಷ್ಟು ಕ್ಯಾಸೆಟ್, ಅರೆ ಶಾಸ್ತ್ರೀಯ ಸಂಗೀತಕ್ಕೆ 20% ಅಂದ್ರೆ ಎಷ್ಟು ಕ್ಯಾಸೆಟ್ ಅಂತ ನಾವು ಕಂಡುಹಿಡಿಯಬೇಕಾಗಿದೆ. ಈಗ ನೋಡಿ, ಒಟ್ಟು ಉತ್ಪಾದಿಸಿದ ಸಿಡಿಗಳ ಸಂಖ್ಯೆ 1000 ಇದೆ. ಸುಗಮ ಸಂಗೀತ ಇಷ್ಟಪಡುವ ಜನರು 40% ಇದ್ದಾರೆ. ಹಾಗಾದ್ರೆ ಒಟ್ಟು ಉತ್ಪಾದಿಸಬೇಕಾದ ಸಿಡಿಗಳ ಸಂಖ್ಯೆ ಎಷ್ಟು ಅಂತ ನಾವು ಕಂಡುಹಿಡಿಯಬೇಕಾಗಿದೆ. ಈಗ ಲೆಕ್ಕ ನೋಡಿ, 40% ಅಂದ್ರೆ 40%. 40% ಅಂದ್ರೆ 100. 40% ಎಷ್ಟರ 40%? 1000ದಲ್ಲಿ 40% ಅಂದ್ರೆ 1000 × 40% ಅಂತ ಬರ್ಕೋಬೇಕು. ಅಂದ್ರೆ 40/100 × 1000 ಬರ್ಕೊಂಡಾಗ 2 0ಗೆ 2 0 ಹೋಯ್ತು, 10 ಉಳಿತು. 10 × 40 ಮಾಡಿದ್ರೆ 400 ಬಂತು. ಒಟ್ಟು 400 ಸಿಡಿಗಳನ್ನು ಉತ್ಪಾದಿಸಬೇಕು. ಯಾವುದಕ್ಕಾಗಿ? ಸುಗಮ ಸಂಗೀತಕ್ಕಾಗಿ ನಾವು 1000ರಲ್ಲಿ 400 ಸಿಡಿಗಳನ್ನ ಸುಗಮ ಸಂಗೀತಕ್ಕಾಗಿ ಉತ್ಪಾದಿಸಬೇಕು. ಈಗ ನೋಡಿ, ಅರೆ ಶಾಸ್ತ್ರೀಯ ಸಂಗೀತ ಇಷ್ಟಪಡುವವರು 20% ಇದ್ದಾರೆ. ಒಟ್ಟು ಉತ್ಪಾದಿಸಬೇಕಾದ ಸಿಡಿಗಳ ಸಂಖ್ಯೆ ಎಷ್ಟು? ಈಗ 1000 ಸಿಡಿಯಲ್ಲಿ ಅರೆ ಶಾಸ್ತ್ರೀಯ ಸಂಗೀತ ಇಷ್ಟಪಡುವವರು 20% ಇದ್ದಾರೆ. ಆಗ ನಾವು ಏನ್ ಬರ್ಕೊಳ್ಬೇಕು? 1000ರಲ್ಲಿ 20% ಅಂದ್ರೆ 1000ದಲ್ಲಿ 20% ಅಂದ್ರೆ 100 ಬರ್ಕೊಂಡಾಗ 1000 × 20/100 ಬರ್ಕೊಂಡಾಗ 2 0 2 0 ಹೋಯ್ತು, 10 ಉಳಿತು. 10 20 200. ಒಟ್ಟು 200 ಸಿಡಿಗಳನ್ನು ಉತ್ಪಾದಿಸಬೇಕು. ಯಾವುದಕ್ಕಾಗಿ? ಅರೆ ಶಾಸ್ತ್ರೀಯ ಸಂಗೀತಕ್ಕಾಗಿ 1000ರಲ್ಲಿ ನಾವು ಒಟ್ಟು 200 ಸಿಡಿಗಳನ್ನು ಉತ್ಪಾದಿಸಬೇಕು. ಈಗ
ಶಾಸ್ತ್ರೀಯ ಸಂಗೀತವನ್ನು ಇಷ್ಟಪಡುವವರ ಸಂಖ್ಯೆ ಶೇಕಡ 10 ಇದೆ. ಒಟ್ಟು ಉತ್ಪಾದಿಸಬೇಕಾದ ಸಿಡಿಗಳ ಸಂಖ್ಯೆ ಎಷ್ಟು? 1,000ರಲ್ಲಿ ಶೇಕಡ 10, 1,000 ಇಂಟು ಶೇಕಡ 10 ಅಂದರೆ 10/100 ಅಂತ ಬರ್ಕೊಂಡಿದೆ. 2 0 ಹೋಯ್ತು, 10 ಉಳಿತು. 10 ಇಂಟು 10 ಮಾಡಿದಾಗ 10 100 ಬಂದಿದೆ. ಒಟ್ಟು 100 ಸಿಡಿಗಳನ್ನು ಉತ್ಪಾದಿಸಬೇಕು. ಈಗ ಶಾಸ್ತ್ರೀಯ ಸಂಗೀತಕ್ಕಾಗಿ ನಾವು 1,000ರಲ್ಲಿ 100 ಸಿಡಿಗಳನ್ನು ಶಾಸ್ತ್ರೀಯ ಸಂಗೀತಕ್ಕಾಗಿ ಉತ್ಪಾದಿಸಬೇಕು. ಈಗ ಜಾನಪದ ಸಂಗೀತವನ್ನು ಇಷ್ಟಪಡುವವರ ಸಂಖ್ಯೆ 30% ಇದೆ, ಶೇಕಡ 30 ಇದೆ. ಒಟ್ಟು ಉತ್ಪಾದಿಸಬೇಕಾದ ಸಿಡಿಗಳ ಸಂಖ್ಯೆ ಎಷ್ಟು? ಈಗ 30% ಇಂಟು 1,000 ಅಂದರೆ 1,000ದಲ್ಲಿ 30% ಅಂದರೆ ಎಷ್ಟು ಅಂತ ಕಂಡುಹಿಡಿಯಬೇಕಾಗಿದೆ ನಾವು. 2 0 ಹೋಯ್ತು, 10 ಉಳಿತು. 10 ಇಂಟು 30 ಮಾಡಿದ್ರೆ 300. ಒಟ್ಟು 300 ಸಿಡಿಗಳನ್ನು ಉತ್ಪಾದಿಸಬೇಕು. ಜಾನಪದ ಸಂಗೀತಕ್ಕಾಗಿ ಒಟ್ಟು 300 ಸಿಡಿಗಳನ್ನು ಉತ್ಪಾದಿಸಬೇಕು. ಈಗ ನಾವು ಅಷ್ಟು ಕೂಡಿದ್ರೆ 1,000 ಆಗ್ತದೆ. 300 ಜಾನಪದ ಸಂಗೀತ, ಶಾಸ್ತ್ರೀಯ ಸಂಗೀತಕ್ಕೆ 100 ಅಂದರೆ 400 ಆಯ್ತು. ಆರ್ಯ ಶಾಸ್ತ್ರೀಯ ಸಂಗೀತಕ್ಕೆ 200 600 ಆಯ್ತು. ಆಮೇಲೆ ಸುಗಮ ಸಂಗೀತಕ್ಕಾಗಿ 400 ಕ್ಯಾಸೆಟ್ ಅಂದ್ರೆ 600 400 1,000 ಆಯ್ತು. ಒಟ್ಟು 1,000 ಕ್ಯಾಸೆಟ್ಗಳನ್ನ ಉತ್ಪಾದಿಸಿದೆ. ಸ್ಟೂಡೆಂಟ್ಸ್, ಇದು ಮ್ಯಾಥ್ಸ್ ಮ್ಯಾಗ್ನೆಟ್ ಯೂಟ್ಯೂಬ್ ಚಾನಲ್. ಸುಲಭವಾಗಿ ಗಣಿತ ಕಲಿಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಸ್ನೇಹಿತರಿಗೂ ತಿಳಿಸಲು ಶೇರ್ ಮಾಡಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ. ಮುಂದಿನ ಗಣಿತದ ಅಭ್ಯಾಸಗಳಿಗಾಗಿ ಮ್ಯಾಥ್ಸ್ ಮ್ಯಾಗ್ನೆಟ್ ಯೂಟ್ಯೂಬ್ ಚಾನಲ್ ಅನ್ನು ಸದಾ ವೀಕ್ಷಿಸುತ್ತೀರಿ. ಯಾವುದು ಅರ್ಥವಾಗಲಿಲ್ಲವೋ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಇದನ್ನು ಇನ್ನೂ ಸುಲಭವಾಗಿ ತಿಳಿಸಲು ಪ್ರಯತ್ನಿಸುತ್ತೇನೆ. ಧನ್ಯವಾದಗಳು.